ಬಿಗ್ ಬಾಸ್ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆ ಇನ್ನೇನು ಸಮೀಪಿಸುತ್ತಿದೆ. ಮನೆಯ ಸ್ಪರ್ಧಿಗಳು ಫುಲ್ ಅಲರ್ಟ್ ಆಗಿ ಆಡುತ್ತಿದ್ದಾರೆ. ಕ್ಯಾಪ್ಟನ್ ಪಟ್ಟ ಕೂಡ ಬದಲಾವಣೆಯಾಗಿದ್ದು ಭವ್ಯ ಬಳಿಕ ರಜತ್ ಕ್ಯಾಪ್ಟನ್ ಆಗಿದ್ದಾರೆ. ಇಂದಿನ ಪ್ರೋಮೋ ರಿಲೀಸ್ ಆಗಿದ್ದು ಚೈತ್ರ ಹಾಗೂ ನಾಯಕ ರಜತ್ ಮಧ್ಯೆ ಸಖತ್ ಟಾಕ್ ವಾರ್ ನಡೆದಿದೆ. ಮನೆಯ ಖಳನಾಯಕ ಆಗಿರುವ ರಜತ್ ಸ್ಪರ್ಧಿಗಳ ಕೊರಳಿಗೆ ಬೋರ್ಡ್ ಹಾಕಿದ್ದು ಇವರಲ್ಲಿ ಒಬ್ಬರು ಮನೆ ಖಾಲಿ ಮಾಡುವುದು ಗ್ಯಾರಂಟಿ ಆಗಿದೆ. ಬಿಗ್ ಬಾಸ್ ಕೊಟ್ಟಿರುವ ಟಾಸ್ಕ್ನಲ್ಲಿ ರಜತ್ ಅವರು ಖಳನಾಯಕ ಆಗಿ ಆಡುತ್ತಿದ್ದಾರೆ. ಫಿನಾಲೆಗೆ ತಲುಪಲು ಅರ್ಹತೆ ಇಲ್ಲದ 5 ಸ್ಪರ್ಧಿಗಳಿಗೆ ಟಿಕೆಟ್ ಟು ಹೋಮ್ ಫಲಕ ಕೊರಳಿಗೆ ಹಾಕಬೇಕು ಎಂದು ಬಿಗ್ ಬಾಸ್ ಹೇಳಿದ್ದಾರೆ. ಇದಕ್ಕೆ ಹನುಮಂತು, ಚೈತ್ರ, ಗೌತಮಿ, ಭವ್ಯ ಹಾಗೂ ಮೋಕ್ಷಿತಾ ಅವರ ಕೊರಳಿಗೆ ರಜತ್ ಬೋರ್ಡ್ ಹಾಕಿದ್ದಾರೆ. ಅಂದ್ರೆ ಈ 5ರಲ್ಲಿ ಈ ವಾರ ಒಬ್ಬರು ಹೊರಬರುವುದು ಪಕ್ಕಾ ಆಗಿದೆ. ಇನ್ನು ಈ ವೇಳೆ ರಜತ್ ಹಾಗೂ ಚೈತ್ರ ಮಧ್ಯೆ ಮಾತಿನ ಸಮರ ನಡೆದಿದ್ದು ಎಲ್ಲರ ಗಮನ ಸೆಳೆದಿದೆ. ರಜತ್ ಹಾಗೂ ಚೈತ್ರ ಇಬ್ಬರು ಪರಸ್ಪರ ಬೈದಾಡಿಕೊಳ್ಳುವಾಗ ಉಳಿದ ಸ್ಪರ್ಧಿಗಳು ಕುಳಿತು ನಕ್ಕು ಎಂಜಾಯ್ ಮಾಡಿದ್ದಾರೆ. ಇವರ ಇಬ್ಬರ ಮಧ್ಯೆ ಯಾರೂ ಬಂದಿಲ್ಲ. ಒಂದಂತೂ ನಿಜ, ಟಾಸ್ಕ್ನಲ್ಲಿ ಮನೆಯ ಖಳನಾಯಕ ರಜತ್ ಅವರು ಫಲಕ ಹಾಕಿದವರಲ್ಲಿ 1 ವಿಕೆಟ್ ಉರುಳುವುದು ಪಕ್ಕಾ ಆಗಿದೆ. ಆದ್ರೆ ಮನೆಯಿಂದ ಹೊರಬರುವುದು ಯಾರು ಎಂಬುದು ಮಾತ್ರ ಈ ವಾರ ಕುತೂಹಲವಾಗಿದೆ. ಚೈತ್ರ ಟಾಸ್ಕ್ನಲ್ಲಿ 0, ನೀವು ಮಾತನಾಡುತ್ತಲೇ ಮನೆಗೆ ಹೋಗಿ, ಇರೋರು ಆಟ ಆಡ್ಕೊಂಡು ಗೆಲ್ಲಲಿ. ನೀವು ಮನೆಗೆ ಮೊದಲನೇ ದಿನ ಬಂದಿದ್ರೆ ಲಗೇಜ್ ಇಟ್ಕೊಂಡು ಮನೆಗೆ ಹೋಗ್ತಿದ್ರಿ, ಆದ್ರೆ 50 ದಿನ ಆದ್ಮೇಲೆ ಬಂದಿದ್ದೀರಿ, ಅದಕ್ಕೆ ಅದೃಷ್ಟ ಮಾಡಿದ್ದೀರಾ ಎಂದು ರಜತ್ಗೆ ಚೈತ್ರ ಕೌಂಟರ್ ಕೊಟ್ಟಿದ್ದಾರೆ. 50 ದಿನ ಆದ್ಮೇಲೆ ಬಂದಿರೋದು ನಿಮ್ಮ ಅದೃಷ್ಟ, ಮೊದಲೇ ಬಂದಿದ್ರೆ 4ನೇ ವಾರಕ್ಕೆ ಕಳುಹಿಸಿ ಬಿಡ್ತಿದ್ದೆ ಎಂದು ತಿರುಗೇಟು ಕೊಟ್ಟಿದ್ದಾರೆ ರಜತ್. ಅಷ್ಟಕ್ಕೆ ನಿಲ್ಲದ ಇಬ್ಬರ ವಾಗ್ವಾದ. ನೀವು ಟಾಸ್ಕ್ ಆಡೋರು ಮಾತ್ರ ಬರ್ಬೇಕು ಅಂದೆಲ್ಲ ಬೇಡ ಎಂದ ಚೈತ್ರಾಗೆ, ನಾನು ಯಾವಾಗ ಹಾಗೆ ಅಂದೆ, ಸುಳ್ಳು ಹೇಳ್ಬೇಡ, ಹೇ ಸುಳ್ಳಿ ನಿಜ ಮಾತನಾಡು, ಪೆಟ್ಟು ಹೊಡಿತೀನಿ ಅಂತ ರಜತ್ ಗರಂ ಆಗಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.